ನಮ್ಮ ಮನೆ ನಮ್ಮ ದುಡ್ಡು ಅಂತ ತಿಳ್ಕೊಬೇಕು. ನಿನ್ನ ಮನೆ ನಿನ್ನ ದುಡ್ಡು ಅಲ್ಲ, ಏನಿಲ್ಲ. ನಮ್ಮಮ್ಮಗೆ 25,000, ನಮ್ಮ ತಂಗಿ ಬಿಂದುಗೆ 25,000, ನನಗೆ 25,000 ರೂಪಾಯಿ ಕೊಡ್ಬೇಕು ನೀನು, ಅಷ್ಟೇ ಇನ್ನೇನಿಲ್ಲ ಅಂತೆಲ್ಲ. ನಿಮ್ಮ ತಂಟೆಗೆ ಬರಲ್ಲ ನಾವು ಅಂದೆ. ಹೆಂಗೋ ಆ ಬೇಕರಿ ದುಡ್ಡೊಳಗೆ 1,00,000ವರೆಗೂ ಉಳಿಸಿದ್ದೀನಿ, ಇದರಲ್ಲಿ ಉಳಿಸಲ್ವಾ ನೀನು ಅಂತಂದು. ಇಷ್ಟು ಮಾಡು ಸಾಕ್ಷಿ, ಆಮೇಲೆ ನಿನ್ನ ತಂಟೆಗೆ ಬರೋದೇ ಇಲ್ಲ ನಾವು, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೊಂಡು ಹೋಗು ಅಂತೆಲ್ಲ ಹೇಳಿ ಸಾಕ್ಷಿನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಇವರು ಸಾಕ್ಷಿನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರೆ ಸಾಕ್ಷಿ ಹೆದರ್ಕೊಂಡ ಥರ ನಾಟಕ ಮಾಡ್ತಾಳೆ. ಬಟ್ ಅದೇ ಸಾಕ್ಷಿ ಮಾತ್ರ ಹೆದರ್ಕೊಂಡಿರೋ ಥರ ನಾಟಕ ಮಾಡ್ತಾ ಇರ್ತಾ. ಆಮೇಲೆ ಸಾಕ್ಷಿ ಏನು ಗೊತ್ತಾ ಅಂತೆಲ್ಲ ಹೇಳಿ ಎದ್ದು ನಿಂತುಬಿಡ್ತಾ. ನಿಮಗೆ ನಾನು 1 ಪೈಸಾನೂ ಕೊಡಲ್ಲ ಅಂತೆಲ್ಲ ಹೇಳ್ತಾ. ಆವಾಗ ಸಿಂಧು ಬಿಂದು ಶಾಕ್ ಆಗಿಬಿಡ್ತಾರೆ. ನಮಗೊಂದು ಪೈಸಾ ಕೊಡಲ್ಲ ಅಂತೆಲ್ಲ ಹೇಳ್ತಾ ಇದೆಯಲ್ಲ ನೀನು ಅಂತೆಲ್ಲ ಹೇಳಿದಾಗ ಆವಾಗ ಸಿಂಧು ಬಿಂದು ತುಂಬ ಶಾಕ್ ಆಗಿಬಿಡ್ತಾರೆ. ಎದಕ್ಕೆ ಈ ಥರ ಹೇಳ್ತಾ ಇದ್ದಾಳಲ್ಲ ಅಂತೆಲ್ಲ ಹೇಳಿ. ಆದರೆ ಸಾಕ್ಷಿ ಹೆದರ್ಕೊಂಡಿರಲ್ಲ, ಸುಮ್ಮನೆ ಹೆದರ್ಕೊಂಡಿರೋ ಥರ ನಾಟಕ ಮಾಡಿರ್ತಾಳೆ ಅಲ್ಲಿ. ಈ ಕಡೆ ಅಗ್ನಿ ಇದ್ದು ಸಾಕ್ಷಿ ಹೊರಟ ಅಂತೆಲ್ಲ ಹೇಳಿರ್ತಾಳಲ್ಲ, ಅದೇ ನೆನಪು ಮಾಡ್ಕೊಂತ ಕುಂತಿರ್ತಾನೆ. ಅದನ್ನೇ ನೆನಪು ಮಾಡ್ಕೊಂಡು ಅದನ್ನೇ ನೆನಪು ಮಾಡ್ಕೊತ ಬಾಯಿ ಬಿಟ್ಟರೆ ಸಾಕು ಹೊರಟಾಗಿ ಮಾತಾಡ್ತೀರಿ ನೀವು ಅಂತೆಲ್ಲ ಹೇಳಿರ್ತಾರಲ್ಲ. ನಾನು ಹಂಗೆ ಕರಿತೀನಿ ಏನಂತ ಹೇಳಿ. ಮತ್ತು ಅದೇ ರೀತಿ ಫೋನಲ್ಲಿ ಸೇವ್ ಮಾಡಿದ. ನಾನು ಅಷ್ಟೊಂದು ಹೊರಟನ ಅಂತೆಲ್ಲ, ನಾನು ಹೊರಟಾಗಿ ಮಾತಾಡ್ತೀನ ಅಂತೆಲ್ಲ ಹೇಳಿ ನೋನೋ ಅಂತೆಲ್ಲ ಹೇಳಿ ಸುಮ್ಮನೆ ಆದರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆದರೆ ಬಂಧನ ಮೂವಿಯಲ್ಲಿ ವಿಷ್ಣುವರ್ಧನ್ ಸರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರಲ್ಲ, ಆ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಾಕ್ಷಿ ಹೇಗಿದೆಯಾ ಕೇಳಲಾ, ಇದು ಓಕೆ, ಇದು ಚೆನ್ನಾಗಿಲ್ಲ, ಇಲ್ಲ. ಟೀ ಕಪ್ಪಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಸಾಕ್ಷಿ. ಮತ್ತು ಟೀ ಕಪ್ಪಿಗೆ ಕಾಫಿ ಕೊಡ್ತೀರಾ, ಇಲ್ಲ ಇದು ಸೆಟ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾನೆ. ಸಾಕ್ಷಿ ಕೂತ್ಕೋ ಬಾ ಮಾತಾಡೋಣ, ಇದನ್ನು ಸೆಟ್ ಆಗ್ತಾ ಇಲ್ಲ, ಏನಪ್ಪ ಇದು ಯಾಕೋ ಸರಿ ಬರ್ತಾ ಇಲ್ಲ ಅಂತೆಲ್ಲ ಕ್ಯಾಂಟೀನೊಳಗೆ ಕುಂತು ಏನೇನೋ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ದೆ. ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ದು ಇದು ಸೆಟ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿ ಸರಿ ಹೆಂಗೆ ಇವಾಗ ಅಂತಂದೆಲ್ಲ ಹೇಳಿ ಈ ಕಡೆಯಿಂದ ಇದು ಮಾಡ್ತಾನೆ. ಸಾರು ಯಾಕೋ ಈ ಥರ ಯಾರ ಜೊತೆ ಮಾತಾಡ್ತಾ ಇದ್ದಾರಾ ಅಂತೆಲ್ಲ ಹೇಳಿ ಈ ಕಡೆ ಇವರು ಕಿವಿಯಲ್ಲಿ ಏರ್ಪೋರ್ಟ್ಸು ಇಲ್ಲ ಅಂತೆಲ್ಲ ಹೇಳಿ ರೀನಾ ಡೌಟ್ ಬಂದಿದೆ, ಒಬ್ಬೊಬ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರಾ ಅಂತೆಲ್ಲ ಹೇಳಿ ರೀನನ್ನು ನೋಡ್ಬಿಡ್ತಾರೆ ಸಾರ್. ಸೀನನ್ನು ನೋಡ್ರಿ, ಏನು ಬೇಕಿತ್ತು ರೀನಾ ಅಂತೆಲ್ಲ ಕೇಳ್ತಾರೆ. ಅದು ಏನೂ ಇಲ್ಲ ಸಾರ್ ಅಂತೆಲ್ಲ, ಈ ಥರ ಇನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂತ ಎಣಿಕೆ ನೋಡೋ ಕೆಲಸ ಯಾರು ಕೊಟ್ಟರು ನಿನಗೆ ಅಂತ ರೀನಾ ಗದರಿಸ್ಬಿಡ್ತಾರೆ. ಯಾರು ಕೊಟ್ಟಿದ್ದೆ ನಿನಗೆ? ಅದು ಸಾರ್ ಆಗಲ್ಲ ಸಾರ್ ಅಂತೆಲ್ಲ ಹೇಳಿ ದೆನ್ ಅಂತೆ ಸಾರಿ ಸಾರ್ ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಇಲ್ಲಿದ್ದ ಟೀ ಕಪ್ ತೊಗೊಂಡು ಹೋಗ್ಬಿಡ್ತೀವಿ. ಬೆಳಗ್ಗೆ ಯಾರ ಮುಖ ನೋಡಿದೆ, ಯಪ್ಪನ ಹತ್ರ ಎಲ್ಲರ ಹತ್ರ ಬೈಸ್ಕೊಳೋದಾಗ್ಬಿಟ್ರೆ ಅಂತೆಲ್ಲ ಹೇಳಿ ಇಲ್ಲಿದ್ದ ಛೇ ನಾನು ಮತ್ತೆ ಓಟಾಗಿ ಮಾತಾಡ್ಬಿಟ್ನಾ ಅಂತೆಲ್ಲ ಹೇಳಿ, ಅಲ್ಲ ಸಾಕ್ಷಿ ಏನೋ ಹೇಳಿದ್ಲಂತ, ನಾನು ಯಾಕೆ ಇದನ್ನೆಲ್ಲ ಅಷ್ಟೆಲ್ಲ ಸೀರಿಯಸ್ ಆಗಿ ತೊಗೋಬೇಕು, ಇದು ಅವಶ್ಯಕತೆಯೇ ಇಲ್ಲ ನಾನು ಸೀರಿಯಸ್ ಆಗಿ ತೊಗೊಳೋದು ಅಂತೆಲ್ಲ ಹೇಳ್ತಾ ಅದೇ ಟೈಮಿಗೆ ಈ ಕಡೆಯಿಂದ ಅಯ್ಯೋ ಆವಾಗಲಿಂದ ನಿಂತೇ ಇದ್ದೀರಲ್ಲ, ಪ್ಲೀಸ್ ಕೂತ್ಕೊಳ್ಳಿ ಅಂತೆಲ್ಲ ಸಾಕ್ಷಿ ಪ್ಲೀಸ್ ಕೂತ್ಕೊಳ್ಳಿ ಅಂತ ಸಿಂಧುನ ಕೂಡಿಸಿ ಆಮೇಲೆ ಬಿಂದುನ ಕೂಡಿಸಿ ಆಮೇಲೆ ಸಿಂಧುನ ಕೂಡಿಸ್ತಾ ಸಾಕ್ಷಿ ಕೈ ಕಟ್ಕೊಂಡು ಮಾತಾಡ್ತಾಳೆ. 1 ಪೈಸನೂ ಕೊಡಲ್ಲ ಅಂತೆಲ್ಲ ಹೇಳಿರ್ತಾಳಲ್ಲ. ಇವ್ರು ತುಂಬ ಶಾಕ್ ಆಗ್ತಾರೆ. ತುಂಬ ಶಾಕ್ ಆಗಿ ಸರಿ ಅಲ್ಲ, ಇಷ್ಟು ವರ್ಷದಿಂದ ನಾನು ನಿಮ್ಮಿಬ್ಬರನ್ನ ನೋಡ್ತಾ ಇದ್ದೀನಿ, ಇಂಥದ್ದೊಂದು ದಿನ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದ್ಕೊಂಡಿದ್ದೀರಾ ನೀವು ಅಂತೆಲ್ಲ ಹೇಳ್ತಾ ಅದೇ ಟೈಮಿಗೆ ಏನು ಹೇಳ್ತಾ ಇದ್ದಲ್ಲ ಅಂತ ಇವ್ರನ್ನು ಎಲ್ಲದಕ್ಕೂ ರೆಡಿಯಾಗೇ ಇದ್ದೀನಿ ನಾನು ಅಂತೆಲ್ಲ ಹೇಳ್ತಾಳೆ. ರೆಡಿಯಾಗೇ ಇದ್ದೀನಿ ಅಂತೆಲ್ಲ ಹೇಳಿದೆ. ಎಲ್ಲ ತಯಾರಿ ಮಾಡಿಕೊಂಡು ಕಾಯ್ತಾ ಇದ್ದೆ, ನೀವು ಇಲ್ಲಿಗೆ ಬಂದೇ ಬರ್ತೀರಿ, ನೀವು ಕೊಟ್ಟಿರೋದು ನಕಲಿ ನೀನು ಸಿಂಧು ನೀನು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ, ನಕಲು ಅಂಕಪಟ್ಟಿ, ನನಗೆ ಗೊತ್ತಿದ್ದು ನೀನು ಮರ್ತೋಗ್ಬಿಟ್ಟಿದ್ಯಾ, ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಂತ. ಸಿಂಧು ನಿನ್ನ ಕಾಲೇಜಲ್ಲಿ ಅಸೈನ್ಮೆಂಟಲ್ಲಿ ನೀನೇ ಮಾಡಿದ್ಯಾ, ಒಂದು ಪ್ರಾಜೆಕ್ಟ್ ಆದರೂ ನೀನು ಮಾಡಿದ್ಯಾ, ನೀನು ಸಬ್ಮಿಟ್ ಯಾವ ಮಾಡಿದ ಅಸೈನ್ಮೆಂಟು ನೀನು ಮಾಡಿದ, ನಿನಗೆ ಬಂದರೆ ಯಾವ ಮಾರ್ಕ್ಸು ನಿನಗಲ್ಲ ಅಂತೆಲ್ಲ ಹೇಳ್ತಾರೆ. ಬೇಕಾಗಿರೋ ಎಲ್ಲ ಸಾಕ್ಷಿಗಳು ನಿನ್ನ ಕಾಲೇಜಿಂದ ಇದು ಮಾಡ್ಸೋಕ್ಕೆ ಬೇಕಾಗಿರೋ ಎಲ್ಲ ಸಾಕ್ಷಿ ನನ್ನ ಹತ್ರ ಇದೆ, ಈ ಸಾಕ್ಷಿ ಹತ್ರ ಇದೆ, ನೀವೇ ಯೋಚನೆ ಮಾಡಿ ಅಂತೆಲ್ಲ ಹೇಳಿ ಆಪ್ಷನ್ ಕೊಡ್ತಾಳೆ. ಹೀಗೆ ನಿಮ್ಮಿಬ್ಬರನ್ನ ಹೊರಗಡೆ ಗೊತ್ತಾದರೆ ನಿಮ್ಮಮ್ಮ ಮಂಜರಿ ಆಚೆ ನಿನ್ನ ಕಾಲೇಜಿಂದ ಆಚೆ ಹಾಕ್ಬಿಡ್ತಾರೆ. ನೀ ಇಷ್ಟು ವರ್ಷ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಸ್ಯಾಲ್ರಿ ಸಂಬಳ ತೊಗೊಂಡು ಕ್ರಿಮಿನಲ್ ಕೇಸ್ ಆಗುತ್ತೆ. ಆಮೇಲೆ ನಿಮ್ಮಮ್ಮ ಮಂಜರಿ ನಿಮ್ಮ ಗೌರವ ಏನಾಗುತ್ತೆ, ನಿಮ್ಮಮ್ಮ ಅಕ್ಕಪಕ್ಕ ಮನೆಯವರ ಹಾಳಾಗೋಗಲಿ, ನಿಮ್ಮ ಮಂಜರಿ ಅಕ್ಕಪಕ್ಕ ಮನೆಯವರ ಹತ್ರ ಹೆಂಗೆ ಮಾತಾಡಬೇಕು, ಮನೆಯವ್ರ ಹತ್ರ ಹೆಂಗೆ ಮುಖ ಕೊಟ್ಟು ಮಾತಾಡೋಕ್ಕಾಗುತ್ತೆ.